विद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञश्रुतियस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ಅಂದರೆ ಶಕ್ತಿಯ ಒಂದು ವಿಚಾರವನ್ನ ನಾವು ನೋಡ್ತಾ ಇದ್ದೀವಿ. ಶಕ್ತಿ ಅಂದ್ರೆ ಒಂದು ಶಬ್ದಕ್ಕೆ ಇರುವ ಒಂದು ವಾಚಕ ಸಂಬಂಧ. ಈಗ ನೋಡಿ, ಅಗ್ನಿಗೆ ಕರೆಕ್ಟ್, ಅಗ್ನಿಗೆ ಸುಡುವ ಶಕ್ತಿ ಇದೆ. ಅದೇ ತರ ಶಬ್ದಕ್ಕೆ ಅರ್ಥವನ್ನ ತಿಳಿಸುವ ಒಂದು ಸಾಮರ್ಥ್ಯ ಇದೆ. ಅದನ್ನೇ ಶಕ್ತಿ ಅಂತ ಕರಿತೀವಿ. ವಾಚ್ಯವಾಚಕ ಭಾವ ಸಂಬಂಧ ಅದು ನಾನಾ ಪ್ರಕಾರವಾಗಿದೆ. ನಮ್ಮ ಬೇರೆಯವರು ಏನ್ ಹೇಳ್ತಾರೆ, ಆದರೆ ನಮ್ಮ ಸಿದ್ಧಾಂತ ಏನು ಹೇಳ್ತದೆ ಹಾಗೆ ಅಂತೆಲ್ಲ ನಾವು ನೋಡಿದ್ದೀವಿ. ಯದ್ವಾ ಅಂತ ಶುರುವಾಗಬೇಕು. ಇಲ್ಲಿದೆ ನೋಡಿ. ಯದ್ವಾ ಗವಾದಿ ಪದಾನಾಂ ವಿಶೇಷ್ಯತೆಯ ವ್ಯಕ್ತಯಃ ಏವ ವಾಚ್ಯಾಃ ಆನಯಾದಿಕಂ ತು ವಿಶೇಷಣತ್ವಾದಿನ ವಾಚ್ಯಂ. ಉದಾಹರಣೆಗೆ ಗಾಮಾನಯ ಅಂತ ಒಂದು ಪದ ವಾಕ್ಯ ನೋಡಿದ್ದೀವಿ. ಅಂದ್ರೆ ಆಕಳನ್ನ ತೆಗೆದುಕೊಂಡು ಬಾ ಹಾಗೆ ಅಂತ ಅರ್ಥ. ಗಾಮ್ ಆನಯ, ಆಕಳನ್ನ ತೆಗೆದುಕೊಂಡು ಬಾ, ಕರೆದುಕೊಂಡು ಬಾ ಅಂತ ಅರ್ಥ. ಇಲ್ಲಿ ವಿಶೇಷಣ ಸಂಬಂಧ ಇದೆ. ಯದ್ವಾ ಗವಾದಿ ಪದಾನಾಂ ವಿಶೇಷ್ಯತೆಯ ವ್ಯಕ್ತಯಃ ಏವ ವಾಚ್ಯಾಃ. ಆಕಳು ಮುಂತಾದ ಏನು ಶಬ್ದಗಳಿದೆ ಅದೆಲ್ಲ ವಿಶೇಷ್ಯ. ಯಾಕೆಂದ್ರೆ ತೆಗೆದುಕೊಂಡು ಬರುವ ಒಂದು ಕ್ರಿಯೆ ಅದು ಇರೋದು ಆಕಳಲ್ಲಿ ಇದೆ. ಅದರಿಂದ ವಿಶೇಷ್ಯ ಅದು ಯಾವುದು? ವ್ಯಕ್ತಿ, ಗೋವು ಮುಂತಾದವುಗಳನ್ನು ಹೇಳಬೇಕು. ಇನ್ನು ಆನಯಾಧಿಕಂ, ಆನಯ ಮುಂತಾದ ಕ್ರಿಯಾಪದಗಳನ್ನ ಹೇಳುವುದು ಅದು ವಿಶೇಷಣವಾಗ್ತದೆ ಹಾಗೆಂತ. ವಿಶೇಷಣತ್ವಾದಿನ ವಾಚ್ಯಂ ಹಾಗೂ ಹೇಳ್ಬೋದು. ವಿಶೇಷಣ ಭಾವ ಸಂಬಂಧ ಅಂತಾನು ಹೇಳ್ಬೋದು. ಗಾಮಾನಯ ಇತ್ಯಾದೌ ಸರ್ವತ್ರ ಆನಯನಾದೇಹೇ ವ್ಯಕ್ತಾವೇವ ಸಂಭವೇನ ವಿಶೇಷ್ಯತೆಯ ವ್ಯಕ್ತಾವೇವ ಶಕ್ತಿ ಕಲ್ಪನಾ. ಆಕಳನ್ನು ತೆಗೆದುಕೊಂಡು ಬಾ ಇವೇ ಮೊದಲಾದ ವಾಕ್ಯಗಳಲ್ಲಿ ಕರೆದುಕೊಂಡು ಬರೋದು ಮುಂತಾದು ಯಾರಿಗೆ ಹೇಳಿಕ್ ಸಾಧ್ಯ? ಒಂದು ಟೇಬಲಿಗೆ ಹೇಳಿಕ್ ಆಗ್ತದ ಕರೆದುಕೊಂಡು ಬಾ ಹಾಗೆ ಅಂತ? ಇಲ್ಲ, ಒಂದು ಮನುಷ್ಯರಿಗೆ ಹೇಳಬೇಕು. ಅದರಿಂದ ವ್ಯಕ್ತಾವೇವ ಸಂಭವೇನ ವಿಶೇಷ್ಯತೆಯ, ಅದರಿಂದ ವಿಶೇಷ್ಯ ಯಾರಾಗಬೇಕು? ಆನಯ ಎನ್ನುವ ಒಂದು ಕ್ರಿಯೆ ಅದು ವ್ಯಕ್ತಿಯನ್ನೇ ಕುರಿತು, ಕ್ರಿಯಾ ವ್ಯಕ್ತಿಯಲ್ಲೇ ಹೇಳಬೇಕದು. ಕರ್ತೃ. ಯಾರು ಜಡವನ್ನು ಕುರಿತು ಹೇಳಕ್ಕಾಗ್ತದ? ಆಕಳನ್ನು ತೆಗೆದುಕೊಂಡು ಬಾ ಹಾಗಂತ ಆಗೋದಿಲ್ಲ. ಅದರಿಂದ ವ್ಯಕ್ತಿಗಳಲ್ಲೇ ಅದು ಸಂಭವಿಸ್ತದೆ ಆ ತರ ಕ್ರಿಯೆಗಳು. ಅದರಿಂದ ವ್ಯಕ್ತಾವೇವ ಶಕ್ತಿ ಕಲ್ಪನಾ. ಅದರಿಂದ ವ್ಯಕ್ತಿಗಳಲ್ಲೇ ನಾವು ಶಕ್ತಿ ಇದೆ ಅಂದ್ರೆ ವಾಚ್ಯ, ಆ ವ್ಯಕ್ತಿಗಳೇ ವಾಚ್ಯರಾಗಿದ್ದಾರೆ ಅಂತ ತಿಳಿಬೇಕು ಒಟ್ಟು. ಇನ್ನು ಶಕ್ತಿಗ್ರಹಶ್ಚ ಅಂಗುಲಿ ಪ್ರಸಾರಣಾತ್ ಪೂರ್ವಕ ಪ್ರಸಾರಣಾದ ಪ್ರಸಾರಣಾದಿ ಇರಬೇಕು. ಪ್ರಸಾರಣಾದಲ್ಲ, ಅದು ಪ್ರಸಾರಣಾದಿ ಪೂರ್ವಕ ನಿರ್ದೇಶೇನೇವ ಭವತಿ. ಅಂದ್ರೆ ಶಕ್ತಿಗ್ರಹ ಬೇರೆಯವರಿಗೆ ಈ ಶಕ್ತಿಗೆ ಈ ಶಬ್ದಕ್ಕೆ ಇಲ್ಲೇ ಶಕ್ತಿ ಅಂತ ಹೆಂಗ್ ಗೊತ್ತಾಗ್ತದೆ? ಹಾಗೆಂದ್ರೆ ಅಂಗುಲಿ ಪ್ರಸರಣಾದಿ ಪೂರ್ವಕ ನಿರ್ದೇಶೇನೇವ, ಅದ್ರ ಬೆಟ್ಟು ಮಾಡಿ ತೋರಿಸ್ಬೇಕು. ಆ ವ್ಯಕ್ತಿ ನೋಡು, ಅವನನ್ನ ಕರೆದುಕೊಂಡು ಬಾ ಹಾಗೆಂತ ಬೆಟ್ಟು ಮಾಡಿ ತೋರಿಸ್ತೀವಿ ಆ ವ್ಯಕ್ತಿಯನ್ನ.
ಅವನನ್ನು ಕರ್ಕೊಂಡ್ ಬಾ ಅಂದ್ರೆ ಕೇಳುವವನಿಗೆ ಗೊತ್ತಾಗ್ತದೆ, ಓ ಅವನು ಅಂದ್ರೆ ಬೆಟ್ಟು ಮಾಡಿ ತೋರಿಸ್ತಾನಲ್ಲ ಅವನು, ಹಾಗೆ ಅಂತ ಗೊತ್ತಾಗ್ತದೆ. ಹೌದು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ತಥಾಹಿ ಮಾತುಹು ಪಿತುವ, ತಂದೆ ಇರ್ಬೋದು ಅಥವಾ ತಾಯಿ ಇರ್ಬೋದು, ಅಂಕೆ ಸ್ಥಿತಂ ಬಾಲಂ, ಮಗುವನ್ನ ತೊಡೆ ಮೇಲೆ ಕೂಡಿಸಿಕೊಂಡು, ಅನ್ಯಮನಸ್ಕಂ ಸಂತಂ, ಆ ಮಗು ಎಲ್ಲೋ ನೋಡ್ತಾ ಇರ್ತದೆ, ಅದರ ಗಮನ ಎಲ್ಲೋ ಇರ್ತದೆ. ಅದಕ್ಕೆ ಕೆಲವು ಶಬ್ದಗಳಿಗೆ ನೋಡಿ ಇದೆ, ಮಕ್ಕಳಿಗೆ ಆ ಶಬ್ದದ ಜ್ಞಾನ ಹೇಗೆ ಬರುತ್ತದೆ, ಮಕ್ಕಳು ಹೇಗೆ ಕಲಿತಾರೆ ಎಂಬುದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತಂದೆ ತಾಯಿ ತೊಡೆ ಮೇಲೆ ಮಗುವನ್ನು ಕೂಡಿಸ್ಕೊಂಡು ಅದು ಅಲ್ಲೆಲ್ಲೋ ನೋಡ್ತಾ ಇರ್ತದೆ. ಅದನ್ನ ಅಂಗುಲಿ ಪ್ರಸರಣ ಚೋಟಿಕಾ ವಾದನಾಭ್ಯಾಮ್, ಒಂದು ಬೆರಳನ್ನ ಚೋಟಿಕಾ ಮುದ್ರೆಯಿಂದ ತನ್ನ ಕಡೆ ಅಟೆನ್ಷನ್ ಬರುವಂತೆ ಮಾಡ್ತಾರೆ. ಸ್ವವಚನ ಶ್ರವಣ ಅಭಿಮುಖಂ, ಅಂದ್ರೆ ಅದು ನೋಡಿದಾಗ ಅದೆಲ್ಲಿ ಶಬ್ದ ಬರ್ತದೋ ಅಲ್ಲಿ ನೋಡ್ತದೆ ಆ ಮಗು, ನೋಡಿದಾಗ ಆಗ ಶಬ್ದವನ್ನು ಹೇಳ್ತಾರೆ. ಮಾತ್ರಾಧ್ಯಭಿಮುಖಂ ಚ ವಿಧಾಯ, ತಂದೆಯೋ ತಾಯಿಯೋ ಅದರ ಕಡೆ ಅಟೆನ್ಷನ್, ತಮ್ಮ ಕಡೆ ಅಟೆನ್ಷನ್ ಬರುವಂತೆ ಮಾಡಿ, ಯದಾ ವ್ಯುತ್ಪಾದಯಿತ ವಾಕ್ಯಂ ಪ್ರಯುಂಕ್ತೆ, ಅದಕ್ಕೆ ಅರ್ಥ ಆಗುವಂತೆ, ಅಂದ್ರೆ ಈ ಶಬ್ದಕ್ಕೆ ಅರ್ಥ ಅಂತ ಅದಕ್ಕೆ ಆ ಜ್ಞಾನವನ್ನ ಉತ್ಪಾದನೆ ಮಾಡುವುದಕ್ಕಾಗಿ ವಾಕ್ಯಗಳನ್ನ ಪ್ರಯೋಗ ಮಾಡ್ತಾರೆ ತಂದೆ ತಾಯಿಯರು. ಏನಂತ? ಬಾಲ, ಮಗು, ತವ ಈಯಂ ಮಾತಾ, ಇವಳೇ ನಿನ್ನ ತಾಯಿ, ಪಿತಾ ಅಯಂ, ಇವನೇ ತಂದೆ, ಹಾಗೆಂತ ಬೆಟ್ಟು ಮಾಡಿ ತೋರಿಸ್ತಾರೆ. ಇವಳೇ ತಾಯಿ, ಇವನೇ ತಂದೆ, ತೇ ಭ್ರಾತ, ಇವನೇ ಸಹೋದರ ನಿನಗೆ, ಅಯಂ ತೇ ಭ್ರಾತ ಅಯಂ, ಕದಲೀಫಲಂ ಅಭ್ಯಬಹರತಿ ಇತ್ಯಾದಿ. ಅವನು ಬಾಳೆಹಣ್ಣನ್ನ ತಿನ್ನುತ್ತಾ ಇದ್ದಾನೆ ಹಾಗೆ ಅಂತ. ಈ ರೀತಿಯಾಗಿ ಬೆಟ್ಟು ಮಾಡಿ ಗಮನವನ್ನ ತನ್ನ ಕಡೆ ಎಳ್ಕೊಂಡು ಆ ಮಗುವಿಗೆ ಶಬ್ದಗಳನ್ನು ಹೇಳ್ತಾನೆ. ಆ ತಂದೆಯಾದವರು ತಾಯಿಯಾದವರು ಹೇಳ್ತಾರೆ. ಸದಾ ತೇನ ನಿರ್ದೇಶೇನೈವ, ಆ ರೀತಿಯಾಗಿ ಹೇಳಿದಾಗಲೇ ತಸ್ಯ, ಆ ಮಗುವಿಗೆ, ಶಬ್ದ ಸಮುದಾಯಸ್ಯ ತಸ್ಮಿನ್ ಅರ್ಥ ಸಮುದಾಯೇ ವಾಚ್ಯವಾಚಕ ಭಾವ ಸಂಬಂಧಂ, ಈ ಶಬ್ದಕ್ಕೆ ಈ ಅರ್ಥ ಹಾಗೆ ಅಂತ ಆ ಮಗುವಿಗೆ ಗೊತ್ತಾಗ್ತದೆ. ತಾವತ್ ಸಾಮಾನ್ಯತಃ ಅವಗಚ್ಚತಿ ಬಾಲ, ಈ ರೀತಿಯಾಗಿ ಮಗು ಅದನ್ನು ತಿಳ್ಕೊಳ್ತದೆ. ಇಲ್ಲಾಂದ್ರೆ ಅದಕ್ಕೆ ತಾಯಿ ಅಂದ್ರೆ ಏನಂತ ಗೊತ್ತಿಲ್ಲ, ತಂದೆ ಅಂದ್ರೆ ಏನಂತ ಗೊತ್ತಿಲ್ಲ, ಮಾತೃಭಾಷೆ ಹೇಗೆ ಬರುತ್ತದೆ ಹಾಗೆ ಅಂತ. ಈ ರೀತಿಯಾಗಿ ತೊಡೆಯಲ್ಲಿ ಕೂಡಿಸಿ ಅದರ ಗಮನವನ್ನ ತಮ್ಮ ಕಡೆ ಇಟ್ಟುಕೊಂಡು ಒಂದೊಂದೇ ಶಬ್ದಗಳನ್ನ, ವ್ಯಕ್ತಿಗಳನ್ನ ಈ ಶಬ್ದಕ್ಕೆ ಇದು ಅಂತ ಪರಿಚಯ ಮಾಡಿಸ್ತಾ ಇರ್ತಾರೆ ಹಾಗೆ ಅಂತ. ಅರ್ಥ ಆಗಿದೆಯಾ? ಇದಂ ಅನೇನ ಅಯಂ ಬೋಧಯತಿ. ಪುನಃ ಇಯಂ ಮೇ ಸ್ವಸಾ, ಇವಳೇ ನಿನ್ನ ತಂಗಿ, ಅಯಂ ತೇ ಸಖ, ಇವನು ನಿನ್ನ ಗೆಳೆಯ, ಅಪೂಪಂ ಖಾದತಿ, ಅಪೂಪವನ್ನ ತಿಂತಾ ಇದ್ದಾನೆ ಎಂದಾಗ ಅದಕ್ಕೆ ಅಪೂಪ ಅಂದ್ರೆ ಪದ ಗೊತ್ತಾಗ್ತದೆ, ಖಾದತಿ ಅಂದ್ರೆ ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ, ಅವರವ್ರ ಮಾತೃಭಾಷೆಯಲ್ಲಿ ಅವರು ಹೇಳ್ಕೊತಾರೆ. ಇತ್ಯಾದಿ. ಪ್ರಯೋಗಾಂತರೇಷು ಶಬ್ದಾರ್ಥಯೋಃ ಆವಾಪ ಉದ್ವಾಪಭ್ಯಾಂ ಶಬ್ದಭೇದಾದಿಕಂ ಅವಗಮ್ಯ ಮಾತ್ರ ಆದಿಪದಾನಾಂ ಜನನ್ಯಾದೋ ವಿಶೇಷತಃ ವಾಚಕತ್ವಂ ಅವಗಚ್ಚತಿ ಇತಿ. ಈ ರೀತಿಯಾಗಿ ಪ್ರಯೋಗಾಂತರೇಷು ಶಬ್ದಾರ್ಥಯೋಃ, ಬೇರೆ ಕಡೆ ಶಬ್ದ ಮಾಡಿದ್ದನ್ನು ಇದನ್ನ ತೆಗೆದುಕೊಂಡು ಬಾ, ಅದನ್ನ ತೆಗೆದುಕೊಂಡು ಹೋಗು ಹಾಗೆ ಅಂತೆಲ್ಲ ಮಾತಾಡ್ತಾರೆ. ಆ ರೀತಿಯಾಗಿ ಕೇಳಿ ಶಬ್ದಾರ್ಥಯೋಃ ಆವಾಪ ಉದ್ವಾಪಭ್ಯಾಂ, ಶಬ್ದಗಳನ್ನ ಬಳಸೋದು, ಶಬ್ದಗಳನ್ನ ಯಾವ ಶಬ್ದಗಳನ್ನ ಬಳಸಬೇಕು, ಯಾವ ಶಬ್ದಗಳನ್ನ ಬಳಸಬಾರದು ಇತ್ಯಾದಿ ಶಬ್ದಭೇದಾದಿಕಂ ಅವಗಮ್ಯ, ಆ ಶಬ್ದ ಭೇದಗಳನ್ನೆಲ್ಲ ತಿಳ್ಕೊಂಡು ಮಾತ್ರಾದಿ ಪದಾನಾಂ,
ಮಾತ್ರ, ತಾಯಿ ಮುಂತಾದ ಶಬ್ದಗಳಿಗೆ ಜನನ್ಯಾದೌ, ಜನನಿಯೇ ಅದಕ್ಕೆ ವಿಶೇಷವಾಗಿ ಇರ್ತಾರೆ. ವಿಶೇಷವಾಗಿ ವಾಚಕತ್ವ ಅಂದ್ರೆ ಆ ಮಾತಾ ಎನ್ನುವ ಶಬ್ದ ಇವಳನ್ನೇ ಹೇಳುತ್ತದೆ ಹಾಗೆ ಅಂತ, ಈ ಶಬ್ದಕ್ಕೆ ವಿಶೇಷವಾಗಿ ಈ ಅರ್ಥ ಇದೆ ಹಾಗೆ ಅಂತ ಆ ಮಗು ತಿಳಿದುಕೊಳ್ಳುತ್ತದೆ ಹಾಗೆ ಅಂತ. ಇನ್ನು ಅಪರೇತು ಅಂತ ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀಹರೇನ.